ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಈ ವಿಡಿಯೋದಲ್ಲಿ ತುಂಬ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿರುವ ಸಿರಿಧಾನ್ಯ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸಿರಿಧಾನ್ಯಗಳಂದರೆ ನಮಗೆ ಪಾಲಿಶ್ ಇಲ್ಲೇನೆ ಎಲ್ಲ ಅಂದರೆ ವಿತೌಟ್ ಪಾಲಿಶ್ ಜೊತೆ ಅದರಲ್ಲಿ ಪೌಷ್ಟಿಕಾಂಶ ಏನೇನಿದೆಯೋ ಎಲ್ಲ ಸಿಗುತ್ತೆ. ಸೊ ಆದ್ದರಿಂದ ನಮ್ಗೆ ಯಾವ ಲಾಭಗಳಿದೆ, ಬೆನಿಫಿಟ್ಸ್ ಇದೆ ಅಂತ ವಿಡಿಯೋದಲ್ಲಿ, ಆಮೇಲೆ ಯಾವ ಥರ ಯೂಸ್ ಮಾಡೋದು ಅಂತ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ. ಮೊದಲಿಗೆ ಕೊರಲೆಯಲ್ಲಿ ಇರೋ ಲಾಭಗಳು ನೋಡೋಣ. ಯಾರಾದರೂ ಸಣ್ಣ ಇದ್ದೀನಿ, ಸ್ವಲ್ಪ ದಪ್ಪಗಾಗಬೇಕನ್ನೋರು ಈ ಕೊರಲೆ ಅನ್ನೋದು ಪೌಡರ್ ಮಾಡಿ ಯೂಸ್ ಮಾಡಿದರೆ ಸ್ವಲ್ಪ ದಪ್ಪ ಆಗ್ತಾರೆ. ಹಾರ್ಟು ಹೆಲ್ತಿಯಾಗಿರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಫೈಬರ್, ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಈಗ ಸಜ್ಜೆದಲ್ಲಿರೋ ಲಾಭಗಳು ಏನಂತ ಈಗ ನೋಡೋಣ. ಬಾಡಿನ ಡಿಟಾಕ್ಸ್ ಮಾಡುತ್ತೆ, ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಈ ಸಜ್ಜೆ ಪೌಡರ್ ಮಾಡಿದ್ರೆ ಸಜ್ಜೆ ಪೌಡರ್ ಇಂದ ನಾವು ಅಂಬಲಿ ಆಗಲಿ, ರೊಟ್ಟಿ ಆಗಲಿ, ಆಮೇಲೆ ಮುದ್ದೆಗೆ ಬಳಸ್ಕೋಬಹುದು. ಈಗ ಹಾರ್ಕ ನೋಡೋಣ. ಇದೊಂದು ಸಿರಿಧಾನ್ಯ. ಇದು ಬಂದು ನಮಗೆ ಒಂದು ರಾಗಿ ಸೈಜ್ ಬೀಜಗಳ ತರ ಇರುತ್ತೆ. ಇದರ ಲಾಭಗಳು ನೋಡೋಣ. ಡಯಾಬಿಟಿಸ್ ಇದ್ದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಿಗಾದ್ರೂ ಅನಿಮಿಯಾ ಇದ್ದವ್ರಿಗೂ ಕೂಡ ತುಂಬಾ ಲಾಭ ಆಗುತ್ತೆ. ಹಾಗೇನೆ ಇಮ್ಯುನಿಟಿ ಸಿಸ್ಟಮ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸಾಮ್ಯದಲ್ಲಿರುವ ಲಾಭಗಳು ನೋಡೋಣ. ಐರನ್ ಕಂಟೆಂಟ್ ಜಾಸ್ತಿ ಇದೆ. ಈಗಿನ ಜನರೇಷನ್ ಹೆಣ್ಮಕ್ಳು ಸಾಮಾನ್ಯ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ 50% ಆದ್ರೂ PCOD ಇದ್ದೇ ಇರುತ್ತೆ. PCOD ಅಂದರೆ ತಿಂಗಳಿಗೆ ಸರಿಯಾಗಿ ಮುಟ್ಟಾಗಲ್ಲ, 2 months 3 months ಒಂದ್ಸಲ ಮುಟ್ಟಾಗೋದು, ಈ ಥರ ಆಗ್ತಾ ಇದೆಯಲ್ಲ ಪ್ರಾಬ್ಲಮ್ಗಳು. ಆ ಟೈಮಲ್ಲಿ ಈ ಸಾಮೆ ಅನ್ನೋದು ಯೂಸ್ ಮಾಡಿದರೆ ಕರೆಕ್ಟಾಗಿ ತಿಂಗಳ ಮುಟ್ಟ ಅನ್ನೋದು ಆಗ್ತಾರೆ. ನೆಕ್ಸ್ಟ್ ಒಂದು ಈ PCOD ಯಾರಿದ್ದಾರೋ ಅವರು ಬೆಳಗ್ಗೆ ಎದ್ದು ಬಟರ್ಫ್ಲೈ ಎಕ್ಸರ್ಸೈಜ್ ಮಾಡಬೇಕು. ಬಟರ್ಫ್ಲೈ ಎಕ್ಸರ್ಸೈಜ್ ಮಾಡಿದರೆ ತಿಂಗಳ ಮುಟ್ಟಾಗ್ತಾರೆ. ಇದು ನವಣೆದಲ್ಲಿರೋ ಲಾಭಗಳು ನೋಡೋಣ. ಈ ಜನ್ರೇಷನಲ್ಲಿ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದೀನಿ, ಆಚೆ ಫುಡ್ ತಿಂತಾರಲ್ಲ, ದಪ್ಪ ಆಗ್ತಾ ಇದ್ದೀನಿ ಅನ್ನೋರು ಸಣ್ಣ ಆಗ್ಬೇಕಂದಾಗ ಈ ನವಣೆನ ಕೆಲವರು ಈ ಪೊಂಗಲ್ ಥರ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಬಾತು ಯೂಸ್ ಮಾಡ್ಬೋದು, ಅನ್ನ ಥರನೂ ಮಾಡಿಕೊಂಡು ನಾವು ಡೈಲಿ ಯೂಸ್ ಮಾಡಿದರೆ ಬೇಗನೆ ಸಣ್ಣ ಆಗ್ತಾರೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಮಾಡುತ್ತೆ. ಮಂಡಿ ನೋವು, ಮೂಳೆ ನೋವು ಅಂತೀವಲ್ಲ, ಅಂದರೆ ಸಾಮಾನ್ಯ ಸ್ವಲ್ಪ ಒಂದು ಏಜ್ ಆದಮೇಲೆ ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ನಡೆದ್ರೆ ಮೂಳೆ ನೋವು ಅಂತಾರಲ್ಲ, ಅಂಥವರು ಈ ಥರ ಸಿರಿಧಾನ್ಯಗಳು ಯೂಸ್ ಮಾಡಿರೋ ತುಂಬ ಹೆಲ್ಪ್ ಇದೆ, ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಿದೆ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಊದಲು. ಈ ಊದಲಲ್ಲಿರೋ ಲಾಭಗಳೇನೆಂದರೆ ಕಿಡ್ನಿ, ಲಿವರ್ ಏನಾದ್ರು ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡೋ ಒಂದು ಕೆಪಾಸಿಟಿ ಇದರಲ್ಲಿ ಇದೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋ ಕೆಪಾಸಿಟಿನೂ ಇದರಲ್ಲಿದೆ. ಈಗ ನೆಕ್ಸ್ಟ್ ಬಂದು ಜೋಳ ಅನ್ನೋದು ಎಲ್ಲರೂ ಗೊತ್ತಿದೆ ಅಲ್ವಾ. ಜೋಳ ನಮಗೆ ಇದರಲ್ಲಿರೋ ಲಾಭಗಳು ಏನಂತ ಹೇಳ್ತೀನಿ. ಹೇರ್ ಫಾಲ್ ಕಡಿಮೆ ಮಾಡುತ್ತೆ. ಈಗಿನ ಜನ್ರೇಷನ್ ಹೆಣ್ಮಕ್ಳು ಇಲ್ಲ, ಗಂಡು ಮಕ್ಕಳು ಅಷ್ಟೇ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆ ಎಣ್ಣೆ ಈ ಎಣ್ಣೆ ಎಲ್ಲ ಹಾಕ್ತವ್ರೆ. ತಲೆಗೆ ಎಣ್ಣೆ ಹಾಕ್ತೀವಿ, ಬಟ್ ಹೊಟ್ಟೆ ಒಳಗಡೆನೂ ಒಳ್ಳೆ ಫುಡ್ ತಿಂದರೆ ಕೂದಲು ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ. ಸೊ ಈ ಜೋಳ ನಮಗೆ ಕೂದಲು ಹೇರ್ ಫಾಲ್ ಆಗದೆ ನಮ್ಮ ಇರೋ ಕೂದಲು ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ನಾವು ಇದರಿಂದ ರೊಟ್ಟಿ, ಅಂಬಲಿ, ಮುದ್ದೆದಲ್ಲಿ ಸಹ ಸ್ವಲ್ಪ ಹಿಟ್ಟು ಹಾಕೊಂಡು ಬಳಸ್ಕೋಬೋದು. ಈಗ ನಾನು ನಿಮಗೆಲ್ಲ ಹೇಳಿದ್ದೀನಲ್ಲ, ಇಷ್ಟು ಪೌಡರ್ ಸೇರಿಸಿ ಮಿಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊತೀನಿ. ಈ ಥರ ಬಾಕ್ಸಲ್ಲಿ ಮಿಲ್ ಮಾಡಿಸ್ಕೊಂಡು ಬಂದು ನಾನು ಇಟ್ಕೊಂಡು ಡೈಲಿ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ನೈಟು, ಅದರಲ್ಲಿ ಈ ಸಿರಿಧಾನ್ಯ ಪೌಡರ್ನ 4ರಿಂದ 5 ಟೇಬಲ್ ಸ್ಪೂನ್ ಆದರೂ ಹಾಕಿ, ಇಲ್ಲ ಕ್ವಾಂಟಿಟಿ ಕಡಿಮೆ ಇದ್ದರೆ ಒಂದು 3 ಟೇಬಲ್ ಸ್ಪೂನ್ ಪೌಡರ್ ಹಾಕಿಬಿಟ್ಟು ನಾವು ಮುದ್ದೆ ಮಾಡಿದರೆ ನಮಗೆ ಸಿರಿಧಾನ್ಯಗಳೆಲ್ಲ ಒಂದೇ ಸಲ ತಿಂದಂಗೂ ಆಗುತ್ತೆ, ಹೆಲ್ತಿಯಾಗಿರ್ತೀವಿ. ಬೆಳಗ್ಗೆ ಅಂಬಲಿ ಮಾಡಿದಾಗ ಆ ಅಂಬಲಿ ರಾಗಿ ಹಿಟ್ಟಲ್ಲಿ ಇದೊಂದು 3 ಟೇಬಲ್ ಸ್ಪೂನ್ ಪೌಡರ್ ಹಾಕಿ ಅಂಬಲಿ ಮಾಡ್ಕೊತೀವಿ. ನೆಕ್ಸ್ಟ್ ನಾವು ಚಪಾತಿ, ದೋಸೆ ಮಾಡಿದಾಗಲೂ ಈ ಸಿರಿಧಾನ್ಯ ಪೌಡರು ಹಾಕ್ಬಿಟ್ಟು ಚಪಾತಿ, ದೋಸೆ ಹಿಟ್ಟಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಪೌಡರು ನಾವು ಯೂಸ್ ಮಾಡಿಕೊಂಡ್ರೆ ಹೆಲ್ತಿಯಾಗಿರ್ತೀವಿ. ಅಂದರೆ ಪಾಲಿಶ್ ಮಾಡಿರಲ್ಲ ಅಲ್ವಾ, ಅದರ ಸಿಪ್ಪೆ ಸಮೇತ ಇರೋದ್ರಿಂದ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನೀವು ಕೂಡ ಈ ಥರ ಸಿರಿಧಾನ್ಯಗಳನ್ನೆಲ್ಲ ತಂದು, ನಾನಿಲ್ಲಿ ಅರ್ಧ kg ತಗೊಂಡಿದ್ದೀನಿ. ರಾಗಿ ಹಿಟ್ಟು ಬಂದು ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ನಿಮ್ಮ ಮನೇಲಿ ಏನಾದ್ರು ರಾಗಿ ಅಂದರೆ ಕರ್ನಾಟಕದಲ್ಲಿ ಎಲ್ಲರ ಮನೇಲಿ ಇರುತ್ತೆ, ಇರಲ್ಲ ಅಂತ ಇಲ್ಲ. ಬೈ ಚಾನ್ಸ್ ಯಾರ ಹತ್ರ ಇಲ್ಲ ಅಂದರೆ ನಾನಿಲ್ಲಿ ಒಂದೊಂದು ಸಿರಿಧಾನ್ಯ ಅರ್ಧ kg ತೊಗೊಂಡಿದ್ದೀನಿ. ನೀವು ರಾಗಿನೂ ಅರ್ಧ kg ತಂದು ಇದರಲ್ಲಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡು ಬಂದು ನೀವು ರಾಗಿ ಮುದ್ದೆ ಮಾಡಿದಾಗ ಹಾಕಿ, ರಾಗಿ ಅಂಬಲಿ ಮಾಡಿ, ಇಡ್ಲಿ ದೋಸೆ ಮಾಡಿದಾಗಲೂ ಪೌಡರ್ ಹಾಕಿ ಯೂಸ್ ಮಾಡ್ಕೊಬೋದು. ಓಕೆನಾ? ನಾನೀಗ ಇದರಲ್ಲಿ ಹಾಕಿ ಪೌಡರ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ.
ಎಲ್ಲ ಮಿಕ್ಸ್ ಮಾಡಿ ಮಿಲ್ ಮಾಡ್ಕೊಂಡು ಬಂದಮೇಲೆ ಒಂದ್ರಿ ಮಾಡಿ ಒಂದು ಡ್ರೈ ಬಾಕ್ಸಲ್ಲಿ ಎತ್ತಿಟ್ಬಿಟ್ರೆ ನಮಗೆ 3 ರಿಂದ 4 ತಿಂಗಳು ಬಂದ್ಬಿಡುತ್ತೆ. ಈ ಥರ ನಾವು ಅಂಬಲಿ, ಮುದ್ದೆ, ರಾಗಿ ರೊಟ್ಟಿ, ಆಮೇಲೆ ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಮಾಡಿದಾಗ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಅಡುಗೆಯಲ್ಲಿ ಬಳಸ್ಕೊಂಡ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ಬಾಯ್. ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ.